ಕೊಪ್ಪಳ ಲೋಕಸಭಾ ಕ್ಷೇತ್ರ ಸಂಗಣ್ಣ ಕರಡಿಯವರು ಹಾಲಿ ಸಂಸದರು 2014 ಮತ್ತು 2019 ಎರಡು ಬಾರಿ ಕೂಡ ಗೆದ್ದಿದ್ದಾರೆ ಬಿಜೆಪಿಯಿಂದ. 2024ರಲ್ಲಿ ಕೂಡ ಚುನಾವಣೆಗೆ ಸಜ್ಜಾಗಿದ್ದಾರೆ. ಆದರೆ 1999ರಲ್ಲಿ ಎಚ್ ಜಿ ರಾಮುಲು ಅವರು ಕಾಂಗ್ರೆಸ್ಸಿಂದ ಸಂಸದರಾಗಿದ್ದರು. ಯಾಕೆಂದರೆ ಈ 99ರ ಕಥೆ ಯಾಕೆಂದರೆ ಕಾಂಗ್ರೆಸ್ಗೆ ಕೂಡ ಇಲ್ಲಿ ತನ್ನದೇ ಆದ ವೋಟ್ ಬ್ಯಾಂಕ್ ಇದೆ. 2004ರಲ್ಲಿ ವಿರೂಪಾಕ್ಷಪ್ಪನವರು ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಕಾಂಗ್ರೆಸ್ನಿಂದ ಸಂಸದರಾಗಿದ್ದರು. ಆದರೆ ಆ ನಂತರದಲ್ಲಿ ನಡೆದಂಥ 2009, 2014, 2019 ಮೂರೂ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ. 2009ರಲ್ಲಿ ಶಿವರಾಮನಗೌಡ ಅವರು ಗೆದ್ದರು ಬಸವರಾಜ ರಾಯರೆಡ್ಡಿ ಅವರ ವಿರುದ್ಧ ಬಿಜೆಪಿಯಿಂದ. ನಂತರದಲ್ಲಿ 2 ಬಾರಿ ಕರಡಿ ಸಂಗಣ್ಣ ಅವರು 2 ಬಾರಿ ಸೋತಿರೋದು ರಾಜಶೇಖರ್ ಹಿಟ್ನಾಳ್ ಅವರು. ಹೀಗಾಗಿ ಕಾಂಗ್ರೆಸ್ಗೆ ಈಗ ಅಭ್ಯರ್ಥಿ ಯಾರು ಅನ್ನೋ ಚರ್ಚೆ. ಬಿಜೆಪಿಯಿಂದ ಸಂಗಣ್ಣ ಕರಡಿ ಅವರನ್ನು ದೂರ ಮಾಡುವಂಥ ಸನ್ನಿವೇಶ ಅಷ್ಟಾಗಿ ಇಲ್ಲ ಅನ್ನೋ ಮಾತುಗಳು, ಅಂದರೆ ಕೊಟ್ಟರೆ ಅವ್ರಿಗೆ ಕೊಡ್ಬೋದು, ಬಟ್ ಆಸ್ಪಿರೆಂಟ್ಗಳಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಸಂಗಣ್ಣ ಕರಡಿ ಅವರನ್ನು ಸೋಲಿಸುವ ಲೆಕ್ಕಾಚಾರಕ್ಕೆ ಬಂದಾಗ ಸಾಕಷ್ಟು ಹೆಸರುಗಳಿವೆ. ಅದರಲ್ಲಿ ಮುಖ್ಯವಾಗಿ ಕೇಳಿ ಬರುತ್ತಿರುವಂಥ ಹೆಸರು ಕಳೆದ ಬಾರಿ ಕೂಡ ಸ್ಪರ್ಧಿಸಿ ಸೋತಿದ್ದಂಥ ರಾಜಶೇಖರ ಹಿಟ್ನಾಳ ಒಂದು ಕಡೆ, ಇನ್ನೊಂದು ಕಡೆ ಅಮರೇಗೌಡ ಬಯ್ಯಾಪುರ, ಮತ್ತೊಂದು ಕಡೆ ಬಸನಗೌಡ ಬಾದರ್ಲಿ. ಈ ಮೂವರಲ್ಲಿ ಈ ಬಾರಿ ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ ಅನ್ನೋ ಚರ್ಚೆಗಳು. ಯಾಕೆಂದರೆ ರಾಜಶೇಖರ್ ಹಿಟ್ನಾಳ ಅಲ್ಲೇ 2 ಸಲ ಸೋತ್ಬಿಟ್ಟವ್ರೆ. ಹಂಗನ್ಬಿಟ್ಟು ಸೋತ್ರೆ ಗೆಲ್ಲಲೇಬಾರ್ದು ಅಂತ ಏನಿಲ್ಲ. ಅವಕಾಶ ಸೂಕ್ತವಾಗಿದ್ದರೆ ಸಂಗಣ್ಣ ಕರಡಿ ಅವರ ಲೆಕ್ಕಾಚಾರಗಳು ಏನು, ಅವರ ಅಭಿವೃದ್ಧಿ ಕಾರ್ಯ ಏನು ಅಂತ ಜನ ನೋಡಿದ್ರೆ ಜನ ತೀರ್ಮಾನ ಮಾಡ್ತಾರೆ. ಬಿ ಜೆ ಪಿಯೇ ಅದ್ಭುತ, ಬಿ ಜೆ ಪಿ ಅಭ್ಯರ್ಥಿ ಅಮೋಘ ಅನ್ನೋಂಗಿದ್ರೆ ಫಲಿತಾಂಶ ಆಗ್ಬೋದು, ಇಲ್ಲ ಅಂತಲ್ಲ. ಅಥವಾ ಇಲ್ಲ ಬದಲಾವಣೆಯನ್ನು ಬಯಸಿದರೆ ರಾಜಶೇಖರ್ ಹಿಟ್ನಾಳ್ ಅದೃಷ್ಟ ಕೂಡ ಬದಲಾಗಬಹುದು. ಇನ್ನೊಂದು ಕಡೆ ಅಮರೇಗೌಡ ಬಯ್ಯಾಪುರ ಮತ್ತು ಬಸನಗೌಡ ಬಾದರ್ಲಿ ಅವರ ಕೂಡ ಸಾಕಷ್ಟು ಟಫ್ ಫೈಟನ್ನು ನೀಡೋಕ್ಕೆ ಸಜ್ಜಾಗಿದ್ದಾರೆ. ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಂತ ತೆಗೆದುಕೊಂಡಾಗ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರುಗಳ ಸಂಖ್ಯೆ ನೋಡಿದ್ರೆ ಬಿ ಜೆ ಪಿ ಗೆದ್ದಿರೋದು ಒಂದೇ ಒಂದು. ಕಾಂಗ್ರೆಸ್ 6 ಕ್ಷೇತ್ರಗಳನ್ನು ಗೆದ್ದಿದೆ. KRPP ಅಂದರೆ ಗಂಗಾವತಿಲಿ ಜನಾರ್ದನ್ ರೆಡ್ಡಿ ಅವರು ಗೆದ್ದವ್ರೆ. ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿ ಮೋದಿ ಪ್ರಧಾನಿ ಆಗಲಿ ಅಂತೆಲ್ಲ ಡೈಲಾಗ್ ಹೊಡಿತವ್ರೆ. ಹೀಗಾಗಿ ಆಬ್ವಿಯಸ್ಲಿ ಅವರ ಬೆಂಬಲ ಬಿ ಜೆ ಪಿಗಾಗಿರುತ್ತೆ. ಅಲ್ಲಿಗೆ 8ರಲ್ಲಿ 2 ಬಿ ಜೆ ಪಿ, ಇನ್ನು ಉಳಿದ 6 ಕಾಂಗ್ರೆಸ್. ಹೀಗಾಗಿ ಕಾಂಗ್ರೆಸ್ ಈ ಬಾರಿ ರಿಸಲ್ಟನ್ನು ಮಾಡಿಸಿಕೊಳ್ಳುವಂಥ ಎಲ್ಲ ಕೆಪಾಸಿಟಿಯು ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಇದೆ. ಅಭ್ಯರ್ಥಿ ಯಾರೇ ಆದರೂ ಕೂಡ ಒಮ್ಮತದಿಂದ, ಒಗ್ಗಟ್ಟಿನಿಂದ ಎಲ್ಲರೂ ಒಂದೇ ಅನ್ನುವಂತೆ ಚುನಾವಣೆಯನ್ನು ಮಾಡ್ತೀವಿ ಅಂದರೆ ರಿಸಲ್ಟ್ ಮಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಕೊಪ್ಪಳದಲ್ಲಿ. ಯಾಕೆಂದರೆ ಒಂದು ಕಡೆ ಸಿಂಧನೂರು ಅಂತ ಬಂದಾಗ ವಿಧಾನಸಭಾ ಕ್ಷೇತ್ರ ಹಂಪನಗೌಡ ಬಾದರ್ಲಿ ಕಾಂಗ್ರೆಸ್ಸು, ಮಸ್ಕಿ ಬಸವನಗೌಡ ತುರ್ವಿಹಾಳು ಕಾಂಗ್ರೆಸ್ಸು, ಇನ್ನು ಕುಷ್ಟಗಿ ದೊಡ್ಡನಗೌಡ ಪಾಟೀಲ್ ಬಿ ಜೆ ಪಿ ಅದೊಂದೇ, ಕನಗಿರಿಯಲ್ಲಿ ಶಿವರಾಜ್ ತಂಗಡಗಿ ಕಾಂಗ್ರೆಸ್ಸು, ಸಚಿವರು ಗಂಗಾವತಿ ಜನಾರ್ದನ್ ರೆಡ್ಡಿ KRPP, ಯಲಬುರ್ಗಾ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್, ಹಾಗೆಯೇ ನಂತರದಲ್ಲಿ ರಾಘವೇಂದ್ರ ಹಿಟ್ನಾಳು, ಇನ್ನು ಸಿರುಗುಪ್ಪ BM ನಾಗರಾಜ್ ಕಾಂಗ್ರೆಸ್ಸು. ಹೀಗಾಗಿ ಕಾಂಗ್ರೆಸ್ನ 6 ಜನ, ಬಿ ಜೆ ಪಿಯ ಒಬ್ಬರು ಮತ್ತು KRPP ಒಬ್ಬರು ಇರೋದ್ರಿಂದ ಕಾಂಗ್ರೆಸ್ ಎಲ್ಲ ಶಾಸಕರುಗಳು ಜೊತೆಗೆ ಟಿಕೆಟ್ ಆಸ್ಪಿರೆಂಟ್ ಆಗಿರುವಂಥ ಪ್ರತಿಯೊಬ್ಬರು ಯಾರಿಗೇ ಟಿಕೆಟ್ ರಿಸಲ್ಟ್ ಮಾಡ್ತೀವಿ ಅಂದರೆ ಮಾಡ್ಕೋಬೋದು. ಬಟ್ ಅದು ಒಗ್ಗಟ್ಟಿನಲ್ಲಿ ಮಾತ್ರ ಗೆಲುವು. ವೀಕ್ಷಕರೇ, ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಾರೆ. ನಿಮ್ಮ ಪ್ರಕಾರ ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.